ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಹಳ್ಳಿಯ ರುಚಿ ಅಫಿಷಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂಥ ಸಾಂಬಾರ್ ರೆಸಿಪಿ ಒಂದು ಮಾಡೋಣ. ನಾವು ತುಂಬ ಹೆಲ್ದಿ ಸಹನೂ ಈ ಒಂದು ರೆಮಿಡಿನ ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು. ಅದೇನು ಅಂತಂದರೆ ಸೋರೆಕಾಯಿ ಸಾಂಬಾರು. ನಮ್ಗೆ ಗೊತ್ತಿರುತ್ತೆ ತುಂಬ ಟೇಸ್ಟಿಯಾಗಿರೋ ಅಂಥ ಸಾಂಬಾರು ಮತ್ತು ತುಂಬ ಹೆಲ್ದಿ ಕೂಡ. ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಏನು ಮಾಡಿದ್ರೆ ಕ್ಲೀನಾಗಿ ತೊಳ್ಕೊಂಡು ಕೊಯ್ಕೊಂಡು ಸಣ್ಣ ಸಣ್ಣ ಪೀಸ್ಲಾಗಿ ಇಟ್ಕೊಂಡಿರ್ತೀವಿ. ಮತ್ತು ಏನು ಮಾಡ್ತಾರೆ, ಅವರೇ ಬೇಳೆಯನ್ನು ಹಾಕಬೇಕು. ಅವರೇ ಬೇಳೆ ಸ್ವಲ್ಪ ಹಂಗೆ ಬೆಂದಿದ್ದಾದಮೇಲೆ ಈ ಸೋರೆಕಾಯನ್ನು ಹಾಕ್ತೀವಿ. ಯಾಕೆ ಅಂದರೆ ಎರಡು ಒಂದೇ ಸಲ ಹಾಕ್ಬಿಟ್ರೆ ನುಣ್ಣಗಾಗ್ಬಿಡತ್ತೆ. ಅದಕ್ಕೋಸ್ಕರ ಏನು ಮಾಡಿ ಫಸ್ಟ್ ಬೇಳೆ ಅರ್ಧಂಬರ್ಧ ಬೆಂದಾದಮೇಲೆ ಸೋರೆಕಾಯಿ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀವಿ. ನೆಕ್ಸ್ಟ್ ಏನು ಮಾಡೋಣ, ಒಂದು ಸಿಂಪಲ್ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸಿಂಪಲ್ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಪುದೀನ ಮತ್ತು ಶುಂಠಿ ಆಗಿರ್ಬೋದು, ಇದನ್ನು ಹಾಕ್ಬಿಟ್ಟು ಮತ್ತು ಕೊತ್ತಂಬರಿ ಸಹನೂ ಹಾಕ್ತೀವಿ. ಕೊತ್ತಂಬರಿ ಮೇಯ್ನ್ ಅಲ್ವಾ, ನಾವು ಮಸಾಲೆ ಸಾಂಬಾರು ಏನು ಮಾಡಿದ್ರೂ ಹಾಕ್ತೀವಿ. ಓಕೆನಾ. ಅದನ್ನೆಲ್ಲ ಬಾಡಿಸ್ಕೊಂಬಿಟ್ಟು ಏನು ಮಾಡ್ತೀವಿ ಅಂದರೆ ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕ್ಕೊತೀವಿ. ಮಸಾಲೆ ಸಾಂಬಾರಿಗೆ ಕೊಬ್ಬರಿ ಹಾಕಲೇಬೇಕಲ್ವ. ಕೊಬ್ಬರಿ ಹಾಕ್ಕೊಂಡು ಅದನ್ನೆಲ್ಲ ಅವಾಗೆ ಬೇಯಿಸ್ಕೊಂಡು ಎಲ್ಲನೂ ಹಾಕ್ಕೊಳ್ತೀವಿ. ಅವಾಗೆ ಬೇಯಿಸಿದ್ವಲ್ಲ ಬೇಳೆ ಸೋರೆಕಾಯಿ ಸ್ವಲ್ಪ ಹಾಕ್ಕೊಳ್ತೀವಿ ಅಷ್ಟೇ. ಸಾಂಬಾರು ಸ್ವಲ್ಪ ಗಟ್ಟಿ ಬರೋದಕ್ಕೆ. ಗಟ್ಟಿ ಬಂದದಕ್ಕೆ ಏನು ಮಾಡ್ತೀವಿ ಅಂದರೆ ಅದನ್ನು ಹಾಕ್ಕೊಂಡು ಏನು ಮಾಡಿ ನನಗೆ ಪೇಸ್ಟ್ ಮಾಡ್ಕೊಳ್ತೀವಿ ಅದನ್ನು. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ಈ ಮಸಾಲೆ ಸಾಂಬಾರನ್ನ ಏನು ಮಾಡ್ತೀವಿ ಅಂದರೆ ಈ ಮಸಾಲೆ ಸಾಂಬಾರಿಗೆ ಆ ಮಸಾಲೆ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀವಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀವಿ. ನೆಕ್ಸ್ಟು ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕ್ಕೊಂಡು ನೆಕ್ಸ್ಟು ಧನಿಯಾ ಪುಡಿಯನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀವಿ. ಹಾಕ್ಕೊಂಬಿಟ್ಟು ಏನು ಮಾಡೋದು, ಚೆನ್ನಾಗಿ ಕುದಿಬೇಕು. ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಸಿಡಿದಾದ್ಮೇಲೆ ಏನು ಮಾಡ್ತೀವಿ ಅಂದರೆ ಈರುಳ್ಳಿಯನ್ನು ಹಾಕ್ಕೋಬೇಕು. ಕರಿಬೇವು ಮತ್ತು ಈರುಳ್ಳಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಆ ಸಾಂಬಾರು ಕುದೀತಾ ಇರುತ್ತಲ್ವ ಅದಕ್ಕೆ ಒಗ್ಗರಣೆನ ಹಾಕ್ಬಿಟ್ರೆ ಮುಗೀತು. ಘಮ ಘಮ ಅಂತ ರೆಡಿ ಆಗ್ತಾಯಿದೆ ಸಾಂಬಾರು. ನಮ್ಮ ಚಾನಲಲ್ಲಿ ಎಲ್ಲ ಸಾಂಬಾರು ಬರ್ತಾಯಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.